ಎಷ್ಟು ಅಕ್ಷರಗಳಿವೆ? ಇದಕ್ಕೆ ನೀವು ನಾಳೆ ನನಗೆ ಸರಿಯಾದ ಉತ್ತರವನ್ನು ಹೇಳಬೇಕು. ಏನಾದರೂ ಉತ್ತರ ಹೊಳಿತೇನೋ? ನೀನ್ ಹೇಳಿದ್ದೆ ನಂಗೂ ಅನಿಸ್ತು. ಓಂ ಮತ್ತೆ ಮಾ. ಓಂ 2 ಅಕ್ಷರ ಅಲ್ವೇ? ಇಲ್ಲ ಇಲ್ಲ, ಇಷ್ಟು ಸರಳವಾಗಿದ್ರೆ ನಮಗೆ ಗುರುಗಳು ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ಇದರಲ್ಲಿ ಮತ್ತೇನೋ ಗೂಢಾರ್ಥ ಗೂಢಾಕ್ಷರ ಇರಲೇಬೇಕು. ನಮ್ಮಿಬ್ರಕ್ಕಿಂತ ನೀನೇ ದೊಡ್ಡವನು, ನೀನೇ ಉತ್ತರ ಹುಡುಕ್ಬೇಕು. ಹೌದು, ಮೊದಲೇ ನನ್ನ ತಲೆಗೆ ವಿದ್ಯೆ ಹೋಗ್ತಾ ಇಲ್ಲ, ಅದರಲ್ಲಿ ಈ ಕ್ಲಿಷ್ಟ ಪರೀಕ್ಷೆ ಬೇರೆ. ನೀವಿಬ್ರೇ ಪ್ರಯತ್ನ ಮಾಡಿ, ನನ್ನ ತಂಟೆಗೆ ಬರಬೇಡಿ. ಹಾಗಂದ್ರೆ ಹೇಗೋ? ನೀವಿಬ್ರು ಪಂಡಿತರ ಮಕ್ಕಳು, ನಿಮಗೆ ಗೊತ್ತಿರಲೇಬೇಕು. ನಮ್ಮಮ್ಮ ಗೃಹಿಣಿ, ಅಪ್ಪ ವ್ಯವಹಾರಸ್ಥರು. ಲೆಕ್ಕ ಬೇಕಂದ್ರೆ ಕೇಳಿ, ಪಟ್ಟಂತ ಹೇಳ್ತೀನಿ. ವ್ಯಾಕರಣ ಕಷ್ಟ ಅಪ್ಪ. ಅಂದ್ರೆ ಗುರುಗಳು ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಕೇಳಬೇಕೇನೋ? ಅದನ್ನ ಬೇಕಾದ್ರೆ ಕೇಳಿ, ಅಮ್ಮನಿಂದ ಕಲ್ತ್ಕೊಂಡಿದ್ದೀನಿ. ನಾನು ಅದನ್ನು ಕಲ್ತಿಲ್ವಲ್ಲ, ಅಮ್ಮ ಇದ್ದಿದ್ರೆ ಅದನ್ನ ಕಲಿಸ್ತಾ ಇದ್ಲೋ ಏನೋ. ಏನೋ ಲಕ್ಷ್ಮೀನಾರಾಯಣ, ಗುರುಗಳ ಪ್ರಶ್ನೆಗೆ ಉತ್ತರ ಕಂಡಿಡೀರಿ ಅಂದ್ರೆ ಮಜ್ಜಿಗೆ ಹುಳಿ ಕತೆ ಶುರು ಹಚ್ಕೊಂಡಿದ್ದೀರಲ್ಲ. ಸ್ವಲ್ಪ ಹೊತ್ತು ಬಾಯಿ ಮೇಲೆ ಬೆರಳು ಇಟ್ಕೊಂಡು ಸುಮ್ಮನೆ ಕೂರಿ, ನಾನೇನಾರು ಯೋಚನೆ ಮಾಡ್ತೀನಿ. ಗುರುಗಳೇ ನೋಡಿ, ಇದು ಗೇರೆಣ್ಣೆಯಲ್ಲಿ ಎದ್ದಿದ ಬಿಳಿ ವಸ್ತ್ರ. ಆ ಕಲೆಗಳು ಮನುಷ್ಯನ ಕ್ಲೇಶಗಳು. ಈ ವಸ್ತ್ರದ ಮೇಲೆ ಪವಿತ್ರವಾದ ಶ್ರೀಹರಿಯ ತೀರ್ಥ ಪ್ರೋಕ್ಷಣೆಯಾದರೆ ಆ ಕಲೆಗಳೆಲ್ಲ ಮಾಯವಾಗಿ ಶುದ್ಧ ಸ್ಫಟಿಕದಂತೆ ಹೊಳೆಯುತ್ತದೆ. ಈ ನನ್ನ ಮಾತಿಗೆ ಶ್ರೀಹರಿಯೇ ಸಾಕ್ಷಿ. ಹರೇ ಕೃಷ್ಣ. ಆಶ್ಚರ್ಯ! ಕಲೆಯಾಗಿದ್ದ ವಸ್ತ್ರ ಮತ್ತೆ ಬಿಳಿಯಾಗಿದೆ. ಇದು ಹೇಗೆ ಸಾಧ್ಯ ಗುರುಗಳೇ? ಬಿಳಿಯ ವಸ್ತ್ರ ಮೊದಲಿನ ಹಾಗೆ ಶುಭ್ರಗೊಂಡಿದ್ದು ಹೇಗೆ ಗುರುಗಳೇ? ಇದು ನಿಜಕ್ಕೂ ಪವಾಡ. ತಾವು ಸಾಮಾನ್ಯ ಗುರುಗಳಲ್ಲ, ದೈವಾಂಶ ಸಂಭೂತರು, ಮಹಾನ್ ಸಾಧಕರು. ನಮ್ಮ ಮೂರ್ಖತನವನ್ನು ಮನ್ನಿಸಿ. ತಾವು ಯಾರು ಎಂದು ನಾವು ತಿಳಿದುಕೊಳ್ಳಬಹುದೇ? ಗುರುಗಳು ಶ್ರೀ ರಾಘವೇಂದ್ರ ತೀರ್ಥ ಪಾದಂಗಳವರು, ಶ್ರೀ ಕುಂಭಕೋಣ ಮಠದ ಮಠಾಧಿಪತಿಗಳು. ಅಲ್ಲಿಂದನೇ ಯಾತ್ರೆ ಬರುತ್ತಿದ್ದಾರೆ. ಏನು, ರಾಘವೇಂದ್ರ ತೀರ್ಥರೇ? ಶ್ರೀಹರಿ.